ನಮಸ್ತೆ ಕರ್ನಾಟಕ, ಎಲ್ಲರಿಗೂ ನಮ್ಮ ಚಾನಲ್ಲಿಗೆ ಮತ್ತೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ಏನು ಮಾಡೋಣ ಅಂತ ಗೊತ್ತಾಗಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ. ಎಲ್ಲರೂ ಇವತ್ತು ದಾವಣಗೆರೆಗೆ ಹೋಗಿದ್ದಾರೆ. ಅಪ್ಪಾಜಿ ಮೆಡಿಟೇಷನ್ ಸೆಂಟ್ರಿಂದ ವಾಪಸ್ ಬಂದರು. ಇವತ್ತು ಬಂದರು. ಹೊಲದ ಕಡೆ ಹೋಗ್ಬೇಕಿತ್ತಲ್ಲ, ಅಮ್ಮ ಅಪ್ಪಾಜಿ ಇಬ್ಬರು ಜೊತೆಗೆ ಹೋದರು. ನನಗೆ ಕರೆದು ಆ್ಯಕ್ಚುಲಿ ನಾನು ಮೀನಾ ಮನೆಗಿರಲಿಲ್ಲ. ಮೀನಾ ಬರೋ ಟೈಮ್ ಇತ್ತು ಮನೆಗೆ. ಸೊ ಮತ್ತು ಮೀನಂಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಉಳ್ಕೊಂಡೆ. ಸೊ ಮೀನಾ ಕಾಲ್ ಮಾಡಿದ್ರು, ಮೀನಾ ಬರೋದು ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಏನು ಮಾಡೋದು ಅಂತ ಹೇಳ್ಸ್ಕೊಂಡು ಸುಮ್ಮನೆ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಅಮ್ಮ ಅಡುಗೆ ಮಾಡಿದರು. ಊಟ ಎಲ್ಲ ಮುಗಿಸಿ ನಾನು ಕೂತ್ಕೊಂಡೆ. ಏನಿಲ್ಲ, ಸಿಂಪಲ್ಲು ರಾಗಿ ಮುದ್ದೆ, ತರಕಾರಿ ಸಾರು, ಅನ್ನ, ಇಷ್ಟೇ. ನಾನು ಹೋಮ್ ಫುಡ್ ಅಷ್ಟೇ ತಗೊಳ್ಳೋದು. ನಂಗೆ ಮುದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು. ಮಧ್ಯಾಹ್ನ ಮತ್ತು ರಾತ್ರಿಗೆ ನಂಗೆ ಮುದ್ದೆ ಇರಲೇಬೇಕು ಊಟ. ನನಗೆ ಓನ್ಲಿ ಬರೀ ರೈಸ್ ನಾನು ಊಟ ಮಾಡೋದೇ ಇಲ್ಲ. ರೈಸ್ ಊಟ ಮಾಡ್ತೀನಿ ಅಂದರೆ ನಾನು ತಿಂಡಿಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೈಸ್ ಐಟಮ್ ಇದ್ದರೆ ಮಾತ್ರ ನಾನು ಸ್ವಲ್ಪ ಜಾಸ್ತಿನೇ ರೈಸ್ ತಿನ್ನೋದು. ಅದು ಬಿಟ್ಟರೆ ನಾನು ಊಟದಲ್ಲಿ ವೈಟ್ ರೈಸ್ ಊಟದಲ್ಲಿ ನಾನು ತಾಳಕ್ಕೆ ಹೋಗಲ್ಲ. ಯಾಕಂದರೆ ಒಂದು ರಾಗಿ ಮುದ್ದೆ ತಿಂತೀನಿ. ಅದಾದಮೇಲೆ ನಾನು ಬರೀ ಮುದ್ದೆ ತಿಂದರೆ ಸಮಾಧಾನ ಆಗಲ್ಲ ಅಂತೇಳ್ಬಿಟ್ಟು ಇಷ್ಟು ವೈಟ್ ರೈಸ್ ಊಟ ಮಾಡ್ತೀನಿ ಅಷ್ಟೇ. ಮಧ್ಯಾಹ್ನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ತೊಗೊತೀನಿ. ರಾತ್ರಿ ಹೊತ್ತು ಮಾತ್ರ ತುಂಬ ಕಮ್ಮಿನೇ ವೈಟ್ ರೈಸ್ ತೊಗೊಳ್ಳೋದು. ಸೊ ಇವತ್ತಿನ ವ್ಲಾಗಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ಯಾರಿಲ್ಲ, ತುಂಬ ದಿನ ಆಯಿತು ನನಗೆ ಈ ಥರ ಫ್ರೀ ಟೈಮ್ ಸಿಕ್ಕಿ ನಿಮ್ಮ ಜೊತೆ ಫ್ರೀಯಾಗಿ ಆರಾಮಾಗಿ ಮಾತಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಸಿಕ್ಕಿದೆ ಟೈಮು, ಚೆನ್ನಾಗಿತ್ತು. ಅಪ್ಪಾಜಿ ಮೆಡಿಟೇಷನ್ ಸೆಂಟ್ರಿಗೆ ಹೋಗಿ ಬಂದಿದ್ದಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು. ಅಷ್ಟು ಸರಿಯಾಗಿ ಒಂದು ಟೈಮ್ ಕೂತು ನೀಟಾಗಿ ಹೇಗಿತ್ತು ಅವ್ರದ್ದು ಎಕ್ಸ್ಪೀರಿಯೆನ್ಸು ಅದೆಲ್ಲ ಅಂತೇಳಿ ನನಗೆ ಆ್ಯಕ್ಚುಲಿ ಅವರು ಹೋದ್ಮೇಲಿಂದ ನನಗೂ ಹೋಗಬೇಕು, ಅದು ಸೆಷನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಬಟ್ ಏನಂದರೆ ನನಗಿರೋದು ಇವಾಗ ಆ್ಯಕ್ಚುಲಿ ಈವ್ನಿಂಗ್ ಮಕ್ಳಿಗೆ ಟ್ಯೂಷನ್ ಎಲ್ಲ ಮಾಡ್ತೀನಲ್ಲ, ಈಗ ಮಕ್ಳಿಗೆ ಬೇರೆ ಎಕ್ಸಾಮ್ಸ್ ನಿಯರ್ ಇದೆ, ತೊಂದರೆ ಆಗಿಬಿಡುತ್ತೆ. ಯಾಕಂದರೆ ಅದು ಮೆಡಿಟೇಷನ್ ಸೆಷನ್ಸ್ ಅದು ಆಲ್ಮೋಸ್ಟ್ 10 days ಅಂತೂ ಇದೆ, 10 days ಇರುತ್ತೆ. ಮತ್ತು ಯಾವುದೇ ರೀತಿ ಕಮ್ಯುನಿಕೇಷನ್ ಯಾರ ಜೊತೆ ನಾವು ಮಾಡೋ ಆಗಿಲ್ಲ. ನಮ್ಮ ಜೊತೇಲಿರೋರು, ಪಕ್ಕದಲ್ಲಿರೋರ ಜೊತೆ ಕೂಡ ಯಾವುದೇ ರೀತಿ ನಾವು ಕಮ್ಯುನಿಕೇಟ್ ಮಾಡೋ ಹಾಗೆ ಇಲ್ಲ ಅಂತೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗ ನಾನು ಸಡನ್ನಾಗಿ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ನಾನು ಟ್ಯೂಷನ್ ಕ್ಯಾನ್ಸಲ್ ಮಾಡೋದು ಅದೆಲ್ಲ ಮಾಡಿ ತೊಂದರೆ ಆಗುತ್ತೆ. ನೆಕ್ಸ್ಟ್ ಮಂತ್ ಇದೆ ಅಂತ ಹೇಳ್ತಾಯಿದ್ರು. ಹೋಗೋ ಆಸೆ ಅಂತೂ ಮನಸ್ಸಲ್ಲಿ ತುಂಬ ಇದೆ, ಬಟ್ ಆಗ್ತಾಯಿಲ್ಲ. ನೋಡೋಣ, ಬನ್ನಿ. ಇವತ್ತಿನ ಬ್ಲಾಗಲ್ಲಿ ಏನಾದರೂ ತೋರಿಸ್ಬೇಕು ಅಂದರೆ ಓಕೆ, ಮನೆಯಲ್ಲಿ ಪೆಡಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು, ನಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಬೆಸ್ಟ್ ಪೆಡಿಕ್ಯೂರ್. ನಿಮ್ಮದು ಫೂಟಿನ ಹೀಗೆ ನಿಮ್ಮ ಪಾದ ಎಲ್ಲ, ನಿಮ್ಮ ಪಾದಗಳು ಟ್ಯಾನ್ ಆಗಿದ್ದರೆ ಹೆಂಗೆ ಒಳ್ಳೆ ಸಕ್ಕತ್ತಾಗಿರೋದೊಂದು ರೆಮಿಡಿ ತೋರಿಸ್ತೀನಿ. ಸೊ ನನಗಂತೂ ಗ್ಯಾರಂಟಿ ಇದೆ ನಿಮಗೆಲ್ಲರಿಗೂ ಅದು ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮನೆಯಲ್ಲಿರೋ ವಸ್ತುನೇ, ನಿಮ್ಮ ಪ್ರತಿನಿತ್ಯ ಉಪಯೋಗಿಸೋ ವಸ್ತುನೇ ಅವು. ಸೊ ಇದನ್ನು ಟ್ರೈ ಮಾಡೋಣ. ಮನೇಲಿ ಯಾರಿಲ್ಲ, ನಾನು ಫ್ರೀ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಬೇಕು ಅದಕ್ಕೆ ಅಂತ. ಓಕೆ, ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಸೆರಾಮಿಕ್ಕಿನಿದು. ಸೊ ಇದಕ್ಕೆ ಫಸ್ಟ್ ಏನು ಬೇಕಂದರೆ ಕಾಫಿ ಪೌಡರ್. ಸೊ ಇದು ಒಳ್ಳೆ ರೋಸ್ಟೆಡ್ ಕಾಫಿ ಪೌಡರ್ ಇದು.
ಸೊ ನಿಮ್ಮ ಮನೇಲಿ ನೀವು ಇನ್ಸ್ಟಂಟ್ ಕಾಫಿ ಪೌಡರ್ ಯೂಸ್ ಮಾಡ್ತೀವಿ ಅಂದರೆ ನೀವು ಅದನ್ನೇ ತೊಗೋಬೋದು. ನೋಡಿ, 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಕಮ್ಮಿ ಆಯಿತು. ಓಕೆ, ಇನ್ನೊಂದು ಸ್ವಲ್ಪ ಹಾಕ್ಕೋತೀವಿ. ಓಕೆ, ನಮ್ಮ ಮನೇಲಿ ನಾವು ಶುಗರು ಯೂಸ್ ಮಾಡೋದಿಲ್ಲ. ನಾವು ಶುಗರ್ನ ಫುಲ್ಲು ಕಂಪ್ಲೀಟಾಗಿ ಇದನ್ನು ಮಾಡಿಬಿಟ್ಟಿದ್ದೀವಿ. ಮತ್ತು ನಾವು ಏನಕ್ಕೂ ಯೂಸ್ ಮಾಡೋದಿಲ್ಲ. ಸೊ ನಾನು ಕುಶಾಂಕರ್ ಮನೇಲಿ, ಅವ್ರ ಮನೇಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತಾರೆ. ಸೊ ನಾನು ಅದಕ್ಕೆ ಅವ್ರ ಮನೆಯಿಂದ ತೊಗೊಂಡು ಬಂದಿದ್ದೀನಿ ಶುಗರು. ಹಾಗೆ ಇಟ್ಟಿದೆ, ಯಾರು ಉಪಯೋಗಿಸಿರೋ ತುಂಬ ದಿನ ಆಯಿತು. ಸೊ ಇದನ್ನು ಶುಗರು ಹಾಕ್ಕೋತಾ ಇದ್ದೀನಿ. ಸೊ ಶುಗರ್ ಆಯಿತು. ಇವಾಗ ಇದು ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀನಿ. ಬೇಕಿಂಗ್ ಸೋಡಾ. ಸೊ ಇದನ್ನು ಸ್ಪೂನ್ ಇಲ್ಲದೆ ಇನ್ನೊಂದು ಸ್ವಲ್ಪ ಹಾಗೆ ಸ್ವಲ್ಪ ಪೌರ್ ಮಾಡ್ಕೊಂಬಿಡೋಣ. ಸಾಕು. ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಓಕೆ, ಈಗ 1 ಟೇಬಲ್ ಸ್ಪೂನ್ ಕಾಫಿ ಪೌಡರು, 1 ಟೇಬಲ್ ಸ್ಪೂನ್ ಶುಗರು, 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಈಗ ನಾನು ಹಾಫ್ ಲೆಮನ್ ಜ್ಯೂಸ್ ಸ್ಕ್ವೀಸ್ ಮಾಡ್ಕೊತೀನಿ. ನೋಡಿ ಈ ರೀತಿ ಬಬಲ್ಸ್ ಕ್ರಿಯೇಟ್ ಆಯಿತು. ಸಿಟ್ರಿಕ್ ಆ್ಯಸಿಡು, ಬೇಕಿಂಗ್ ಸೋಡಾ ರಿಯಾಕ್ಟ್ ಅದು. ಸೊ ಎಷ್ಟದಿದೆಯೋ ಫುಲ್ಲು ಸ್ಕ್ವೀಸ್ ಮಾಡ್ಕೊಂಡ್ಬಿಡಿ. ಸೊ ಸ್ಕ್ವೀಸ್ ಮಾಡಿದ್ದೀನಿ. ಪಕ್ಕದಲ್ಲಿ ಇಟ್ಕೊಳ್ಳಿ. 1 ಸ್ಪೂನ್ ತೊಗೊಳ್ಳಿ. ಆ್ಯಕ್ಚುಲಿ ನಾನು ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡದೇ ಇದ್ದರೆ ಆದಷ್ಟು ಪ್ಲಾಸ್ಟಿಕ್ ಒಳ್ಳೆಯದಲ್ಲ ಅಲ್ವಾ. ಸೊ ಯೂಸ್ ಮಾಡದೇ ಇರೋದು ಒಳ್ಳೆಯದು. ಸೊ ನಮ್ಮ ಮನೇಲಿ ಈ ಥರ ಸ್ಪೂನ್ ಯೂಸ್ ಆ್ಯಂಡ್ ಥ್ರೋಸ್ ತುಂಬ ಇದ್ದಾವೆ. ನಾವು ಈ ರೀತಿ ಏನಾದರೂ ಇದ್ದಾಗ ಮಾತ್ರ ಅಷ್ಟೇ, ನಾವು ಎಡಿಬಲ್ಗೆ ಇದನ್ನು ಯೂಸ್ ಮಾಡೋದಿಲ್ಲ ಸ್ಪೂನ್ಸು. ಸೊ ಇದನ್ನು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಈ ರೀತಿಯಾಗಿ ಮಾಡ್ತಾ ಇರಬೇಕಾದ್ರೆ, ಸೊ ಅದು ಫುಲ್ ನಾವು ಇದನ್ನು ಮಾಡಿದಾಗ ಈ ಥರ ಸ್ಮಾಲ್ ಬಬಲ್ಸ್ ಈ ರೀತಿಯಾಗಿ ಇರುತ್ತೆ ನೋಡಿ, ಸ್ಮಾಲ್ ಬಬಲ್ಸ್. ಓಕೆ ಸಾರಿ, ಸ್ವಲ್ಪ ಚೆಲ್ಬಿಟ್ಟು ತೋರ್ಸೋಕ್ಕೋಗಿ. ಸೊ ಸ್ಮಾಲ್ ಬಬಲ್ಸ್ ನೋಡಿ, ಸ್ಮಾಲ್ ಬಬಲ್ಸ್ ಕ್ರಿಯೇಟ್ ಆಗಿದೆ. ಈ ಥರ ಆದಾಗ ನೀವು ಈ ರೀತಿ ಸ್ಮಾಲ್ ಬಬಲ್ಸ್ ಕ್ರಿಯೇಟ್ ಆದಮೇಲೆ ನೀವು ಇದು ಹಾಫ್ ಲೆಮನ್ ಏನು ಸ್ಕ್ವೀಸ್ ಮಾಡಿರ್ತೀರಲ್ಲ, ಇದರಲ್ಲೇ ಇದನ್ನು ಡಿಪ್ ಮಾಡ್ಕೋಬೇಕು. ಸೊ ನೋಡಿ, ನನಗೆ ತುಂಬ ಸ್ವಲ್ಪ ಟ್ಯಾನ್ ನನಗೆ ಜಾಸ್ತಿನೇ ಆಗಿದೆ. ಸೊ ಇಲ್ಲಿ ಕಾಲ್ಗಳನ್ನ ನೀಟಾಗಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಸೊ ಇಲ್ಲಿ ನಾನು ಮಾಡ್ಕೊಂಡಿರೋದು ರೆಮಿಡಿ ರೆಡಿ ಇದೆ. ಸೊ ನಾನು ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಲ್ಲ, ಅದರೊಳಗೆ ಈ ಥರ ಡಿಪ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ತುಂಬ ನೀಟಾಗಿ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು. ಪ್ರತಿ ಬೆರಳು ಸಂದಿಯೊಳಗೂ ಕೂಡ ಎಲ್ಲ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವೆಲ್ಲಾದರೂ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕು, ಆ ಟೈಮಲ್ಲಿ ನಿಮಗೆ ಹೋಗೋಕ್ಕಾಗ್ತಾಯಿಲ್ಲ, ಬ್ಯೂಟಿ ಪಾರ್ಲರ್ ಇಲ್ಲ ಈ ಥರ ಪೆಡಿಕ್ಯೂರ್ ಮೆನಿಕ್ಯೂರ್ ಹೊರಗಡೆ ಹೋಗೋದಕ್ಕಾಗಲ್ಲ ಅಂತಂದರೆ, ಮುಂಚೆನೇ ನಿಮಗೆ ಮನೇಲಿ ಟೈಮ್ ಇದ್ದರೆ, ಇದಕ್ಕೆ ಜಾಸ್ತಿ ಟೈಮೇ ಬೇಕಾಗಿಲ್ಲ. ನೀವೇ ನೋಡಿದ್ರಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ 1-2-3 ಮಿನಿಟ್ಸ್ ಸಾಕು. ಮಾಡಿಕೊಂಡು ಇದು ಆಲ್ಮೋಸ್ಟ್ 10 ಮಿನಿಟ್ಸೇ ತೊಗೊಳ್ಳಿ, ಆಯಿತು. ನಿಮ್ಮ ಫೀಟು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಸಾಕಲ್ವ. ಎಲ್ಲ ತುಂಬ
ಚೆನ್ನಾಗಿ ಆಗುತ್ತೆ. ಸೊ ಎಲ್ಲಿ ನಿಮಗೆ ಟ್ಯಾನಿಂಗ್ ಜಾಸ್ತಿ ಇದೆ ಅಂತ ಅನಿಸುತ್ತೋ ಸೊ ಅಲ್ಲಿ ಸ್ವಲ್ಪ ತುಂಬ ಹೊತ್ತೆ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಮ ಫೀಟು ಇದೆಲ್ಲ. ಸೊ ನಾನು ಈ ಕಡೆ ಫೀಟ್ ಮಾಡ್ಕೋತೀನಿ ಇವಾಗ. ಸೊ ಈ ಥರ ಬೆರಳು ಸಂದಿಗಳಲ್ಲೆಲ್ಲ ಫಂಗಸ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ಸೊ ಅಂಥ ಕಡೆ ಎಲ್ಲ ದಯವಿಟ್ಟು ಈ ಗ್ಯಾಪಲ್ಲಿ ರಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಶೂಸು ಯೂಸ್ ಮಾಡೋರು, ಆ್ಯಕ್ಚುಲಿ ಹೊರಗಡೆ ಹೋಗೋರು, ಸೊ ಇದನ್ನು 15 ಡೇಸ್ಗೆ ಒಂದು ಸತಿ ಮಂತ್ಲಿ 2 ಟೈಮ್ ಮಾಡ್ಕೊಳ್ಳೋದು ಒಳ್ಳೆಯದನ್ಸುತ್ತೆ. ಸೊ ಆ್ಯಕ್ಚುಲಿ ನನ್ನ ಕ್ಯಾಮ್ರಾದೊಳಗಡೆ ನಿಮಗೆ ಇದು ಬ್ಲ್ಯಾಕಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಆ್ಯಕ್ಚುಲಿ ಇದು ರಬ್ ಮಾಡ್ಕೊತಾ ಇರಬೇಕಾದ್ರೆ ಬ್ರೌನೇ ಇರೋದಿದು. ಸೊ ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿಯಾಗಿ ನಿಮಗೆ ಬ್ಲ್ಯಾಕಾಗಿ ಕಾಣಿಸ್ತಾ ಇರ್ಬೋದು. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಮುಂದ್ಗಡೆನೇ ನನಗೆ ಆ್ಯಕ್ಚುಲಿ ಕಾಲೇಜಿಗೆ ಹೋಗಬೇಕಾದ್ರೆ ಶೂ ಹಾಕ್ಬಿಟ್ಟು ಇಲ್ಲಿ ಸ್ಟಿಕ್ಕೆ ಪಂಪ್ ಶೂಸ್ ಅಂತ ಹಾಕ್ಬಿಟ್ಟು ಇದಿಷ್ಟು ಗ್ಯಾಪ್ ಎಕ್ಸ್ಪೋಸ್ ಆಗಿ ಸೊ ನನಗೆ ಅದು ಒಂದು ರೀತಿ ಸನ್ ಟ್ಯಾನ್ ಆಗಿ ಅದು ಹಾಗೆ ಇದಾಗಿಬಿಟ್ಟಿದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ನಾನು. ಸೊ ನಿಮ್ಮ ಉಗುರಿನ ಶೈನಿಂಗು, ಗ್ಲೋವು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋರಾದರೆ ಸೊ ನೀವು ಗ್ಲಿಸರಿನ್ನ ಯೂಸ್ ಮಾಡಿ. ನಿಮ್ಮ ಉಗುರುಗಳಿಗೆ ಗ್ಲಿಸರಿನ್ ಅಪ್ಲೈ ಮಾಡಿ, ತುಂಬ ಶೈನಿಂಗ್ ಆಗಿ ತುಂಬ ನೀಟಾಗಿ ಚೆನ್ನಾಗಿರುತ್ತೆ. ನಿಮ್ಮ ಉಗುರುಗಳ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ ನೋಡಿ, ನಂದು ಸ್ಕ್ರಬ್ಬಿಂಗ್ ಎಲ್ಲ ಮುಗೀತು. ಈ ರೀತಿಯಾಗಿ ಆಗಿದೆ. ಈಗ ನಾನು ವಾಶ್ ಸೊ ನೋಡಿ, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬೆಳಕಲ್ಲಿ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಫೋನಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾಗಿ. ಬಟ್ ನನಗೆ ಲೈವಲ್ಲಿ ನೋಡ್ತಾ ಇದ್ದೀನಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಡಿಫ್ರೆನ್ಸಸ್ ಗೊತ್ತಾಗ್ತಾ ಇದೆ ಇದು. ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದೆ. ನೋಡಿ ನಾನು ಯಾವುದೇ ರೀತಿ ಲೈಟ್ ಯೂಸ್ ಮಾಡ್ತಾಯಿಲ್ಲ, ಆರ್ಟಿಫಿಷಿಯಲ್ ಲೈಟ್ಸು. ನಾನು ಸನ್ಲೈಟಿಗೆ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟು ಒಂದು ಡ್ರೈ ಕ್ಲಾತಿಂದ, ಟವಲಿಂದ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಕಾಲನ್ನ. ಸೊ ಮಚ್ ಬೆಟರ್ ಅನಿಸುತ್ತೆ. ಸೊ ಇದಕ್ಕೆ ಮಾಯ್ಶ್ಚರೈಸ್ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ. ಬನ್ನಿ, ನಂದು ಹೋಮ್ ಮೇಡ್ ಮಾಯ್ಶ್ಚರೈಸರ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ತೀನಿ. ನೋಡಿ, ಇದು ನನ್ನ ಹೋಮ್ ಮೇಡ್ ಮಾಯ್ಶ್ಚರೈಸರು. ಇದ್ರದ್ದು ಯಾವ ರೀತಿ ಮಾಡಿದೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಬಿಟ್ಟಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನೀವು ನೋಡ್ಕೋಬೋದು ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಸೊ ಇನ್ನೊಂದು ಸಲ ನೋಡಬೇಕು ಅಂದವರು ಇನ್ನೊಂದು ಸಲ ಹೋಗಿ ನೋಡಿ. ಸೊ ಇದನ್ನು ನಾನು ಈಗ ಅಪ್ಲೈ ಮಾಡ್ತೀನಿ ನನ್ನ ಕಾಲಿಗೆ.
ನೋಡಿ ನಾನು 2 ಫೀಟಿಗೂ ಕೂಡ ಮಾಯ್ಶ್ಚರೈಸ್ ಮಾಡಿಕೊಂಡೆ. ಸೊ ನೀವು ಕೈಗೆ ಆಗಲಿ ಕಾಲಿಗೆ ಆಗಲಿ ನಿಮ್ಮ ಫೇಸಿಗೆ ಆಗಲಿ ನೀವೇನೇ ಈ ಥರ ರೆಮಿಡಿಗಳು ಏನೇ ಯೂಸ್ ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ಅಂದಮೇಲೆ ನಿಮ್ಮ ಕಂಪ್ಲೀಟಾಗೆಲ್ಲ ವಾಶ್ ಆದಮೇಲೆ ನೀವು ಅದನ್ನು ಪೂರ್ತಿ ಎಲ್ಲ ಒಂದು ಡ್ರೈ ಟವಲಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮಾಯ್ಶ್ಚರೈಸ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಯಾವ್ದು ಮಾಯ್ಶ್ಚರೈಸ್ ಯೂಸ್ ಮಾಡ್ತೀರಾ, ನಿಮಗೆ ನಿಮ್ಮ ಸ್ಕಿನ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಕನ್ವೀನಿಯೆಂಟ್ ಅನಿಸುತ್ತೋ ದಯವಿಟ್ಟು ಆ ಮಾಯ್ಶ್ಚರೈಸ್ನ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ನಿಮಗೆಲ್ಲ ಹೆಲ್ಪ್ಫುಲ್ಲು ಯೂಸ್ಫುಲ್ ಆಗಿದೆ ಅಂತಂದರೆ ನಂಗೆ ಅದೇ ಖುಷಿ. ಯಾಕಂದರೆ ಸುಮ್ಮನೆ ಹಾಗೆ ಏನು ಬೇಕಾದರೂ ಮಾಡ್ಬೋದು. ಸೊ ನಂಗೆ ಆ ರೀತಿ ಮಾಡೋದಕ್ಕೆ ಸುಮ್ಮನೆ ಬೇಕಾಬಿಟ್ಟು ವೀಡಿಯೋಗಳು ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ನಿಮಗೆ ನೋಡೋರಿಗೆ ಏನಾದರೂ ಎಂಟರ್ಟೈನ್ಮೆಂಟ್ ಇರಬೇಕು, ಇಲ್ಲೊಂದು ಯೂಸ್ಫುಲ್ ಆಗಿ ಏನಾದರೂ ಇರಬೇಕು. ಸೊ ಹಾಗಾಗಿ ನಾನು ಇವತ್ತಿನ ವ್ಲಾಗಲ್ಲಿ ಈ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಯಾರೆಲ್ಲ ಇದನ್ನು ಯೂಸ್ ಮಾಡಿ ನನಗೆ ದಯವಿಟ್ಟು ಅವಶ್ಯಕತೆ ಯಾರಿಗಿದೆ, ಯಾರಿಗೆ ಮಾಡ್ಕೋಬೇಕು, ದಯವಿಟ್ಟು ಇದನ್ನು ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಕಮೆಂಟ್ ಮಾಡೋದನ್ನು ದಯವಿಟ್ಟು ಯಾರು ಮರಿಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಕು ಅಂದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.